ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತಿನ ಡಿಸೈನ್ಸ್ ಅಂತೂ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ. ಇದೆಲ್ಲದನ್ನು ಕೂಡ ನಾನು ಸ್ಟಿಚ್ ಮಾಡಿ ತುಂಬ ದಿನನೇ ಆಯಿತು ವಿಡಿಯೋ ಮಾಡ್ಕೊಂಡಿದ್ದೆ, ಆದರೆ ಅದನ್ನು ಎಡಿಟ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ. ಇವಾಗ ಎಷ್ಟು ವಿಡಿಯೋ ಹಾಕ್ತೀನಿ ಎಲ್ಲದೂ ಕೂಡ ತುಂಬ ದಿನದಿಂದ ವಿಡಿಯೋ ಮಾಡ್ಕೊಂಡಿರುವಂಥದ್ದು. ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಎಡಿಟ್ ಮಾಡಿ ಹಾಕೋದಕ್ಕಾಗಿರಲಿಲ್ಲ. ಯಾಕೆಂದರೆ ತುಂಬಾ ಫಂಕ್ಷನ್ಸು, ಮದುವೆ, ಈ ರೀತಿಯಾಗಿ ಕೆಲಸ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಎಡಿಟ್ ಮಾಡಿ ವಿಡಿಯೋನ ಹಾಕಿರಲಿಲ್ಲ. ಇವಾಗ ಎಲ್ಲ ವಿಡಿಯೋನ ಹಾಕ್ತಿದ್ದೀನಿ. ತುಂಬ ಜನ ಹೆಣ್ಮಕ್ಳು ಸರ್ಚ್ ಮಾಡ್ತಿದ್ದೀರಾ ಡಿಸೈನ್ಸ್ಗಾಗಿ. ತುಂಬ ಜನ ಫೋನ್ ಮಾಡಿ ಕೂಡ ಕೇಳ್ತೀರಾ ಎಲ್ಲಿಯವರು, ಏನು ಅಡ್ರೆಸ್ನ ತಿಳಿಸ್ಕೊಡಿ ಅಂತ. ನಾನು ಪದೇ ಪದೇ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಿದ್ದೀನಿ. ವರ್ಕಿಗೆ ಬೇರೆ ಸಪ್ರೇಟಾಗಿ ಎಷ್ಟು ಅಮೌಂಟ್ ತೊಗೋತೀರಾ ಅಂತ ಕೂಡ ಕೇಳ್ತೀರಾ. ವರ್ಕಿಗೆ ಬೇರೆ ಸಪ್ರೇಟಾಗಿ ಎಷ್ಟು ಅಮೌಂಟ್ ತೊಗೋತೀನಿ, ಟೈಲರ್ಸ್ಗಳಿಗೆ ವರ್ಕ್ ಕೂಡ ಮಾಡಿ ಕೊಡ್ತೀನಿ. ಟೈಲರ್ಸ್ಗಳು ತುಂಬ ಜನ ಬರೀ ವರ್ಕ್ ಮಾಡಿಕೊಡ್ತೀರಾ ಅಂತಲೂ ಕೂಡ ಕೇಳ್ತಿರ್ತೀರಾ. ಟೈಲರ್ಸ್ ಆದರೂ ಪರವಾಗಿಲ್ಲ, ಇಲ್ಲ ಮನೇಲಿ ನಮಗೆ ನಾವೇ ಸ್ಟಿಚ್ ಮಾಡ್ಕೊತೀವಿ ಅನ್ನೋರಿಗೂ ಪರವಾಗಿಲ್ಲ, ವರ್ಕ್ ಮಾಡ್ಕೊಡ್ತೀವಿ, ಬರೀ ವರ್ಕ್ನ ಮಾಡ್ಕೊಡಿ ಅಂದರೂ ಕೂಡ ವರ್ಕ್ನೂ ಕೂಡ ಮಾಡಿಕೊಡ್ತೀನಿ. ಎಲ್ಲದ್ರ ಬಗ್ಗೆ ಮುಂದೆ ಸಾಧ್ಯ ಆದರೆ ಒಂದಷ್ಟು ಟೈಲರ್ ವಿಡಿಯೋ ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಾಕ್ತೀನಿ. ಇವಾಗ ನಾನು ಮದುವೆ ಅಂತ ಈ ಕಸ್ಟಮರು ಎರಡೇ ಬ್ಲೌಸ್ನ ಕೊಟ್ಟಿದ್ರು. ಸಿಂಪಲ್ಲಾಗಿ ಒಂದು ಮದುವೆ ಅರ್ಜೆಂಟಿಗೆ ಫಿಕ್ಸ್ ಆಗಿಬಿಟ್ಟಿದೆ, ಎರಡು ಸ್ಟಿಚ್ ಮಾಡಿಕೊಡಿ ಪರವಾಗಿಲ್ಲ ಸಾಕು ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದು ನನಗೆ 2 ದಿನ ಟೈಮ್ ಕೊಟ್ಟಿದ್ದು. ರೆಗ್ಯುಲರ್ ಕಸ್ಟಮರ್ ಕೂಡ, ಆ ಕಸ್ಟಮರ್ಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅಂತೇಳಿ ಪಕ್ಕದ ಮನೆಯವ್ರದ್ದು ಅವರೇ ಇಸ್ಕೊಂಡು ಬಂದುಬಿಟ್ಟಿದ್ರು. ನಮಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಿದ್ರಲ್ಲ, ಹಾಗಾಗಿ ಅರ್ಜೆಂಟಿಗೆ ನಾನು ಸ್ಟಿಚ್ ಮಾಡಿಸ್ಕೊಬಂದು ಕೊಡ್ತೀನಿ ಅಂತ ಇಸ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇನ್ಮೇಲೆ ನಂಬಿಕೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಡ್ತೀರಾ ಅಂತ ನಾನು ಇಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಕಸ್ಟಮರು. ತುಂಬಾ ಖುಷಿ ಆಯಿತು. ಆ ರೀತಿಯಾಗಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ಇವಾಗ ತೊಗೊಂಡು ಬಂದಿರುವಂಥ ಕಸ್ಟಮರ್ನ ವಾಪಸ್ ಕಳಿಸೋದಕ್ಕೆ ನನಗೂ ಮನಸ್ಸಾಗಲಿಲ್ಲ. ಆಯಿತು ಕೊಡಿ ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡ್ತೀನಿ ಅಂತೇಳಿ ಸ್ವಲ್ಪ ಸಮಯನ ತೊಗೊಂಡು ಸ್ಟಿಚ್ ಮಾಡಿಕೊಟ್ಟೆ. ಡಿಸೈನ್ ಚಾಯ್ಸು ಕೂಡ ಅವರಿಗೇ ಹೊಸ ಕಸ್ಟಮರ್ ಆಗಿರೋದ್ರಿಂದ ಯಾವ ರೀತಿ ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ರೆಗ್ಯುಲರ್ ಕಸ್ಟಮರ್ ಆದರೆ ನಾವೇ ಸ್ಟಿಚ್ ಮಾಡ್ತೀವಿ. ಈ ಥರ ಕಸ್ಟಮರ್ ಬಂದಾಗ ತುಂಬಾ ಭಯ ಇರುತ್ತೆ ನಮಗೂ ಕೂಡ, ಯಾವ ರೀತಿ ಇಷ್ಟಪಡ್ತಾರೋ ಇಲ್ವೋ ಅಂತ ಹೇಳಿ ಆ ಕಸ್ಟಮರ್ಗೆ PDF ಕಳಿಸ್ಕೊಟ್ಟಿದ್ದೆ. ಅವರೇ ಡಿಸೈನ್ ಚಾಯ್ಸ್ ಮಾಡಿ ಕಳಿಸ್ಕೊಡ್ಲಿ, ನಾನು ಅದನ್ನೇ ಡಿಸೈನ್ ಮಾಡಿಕೊಡ್ತೀನಿ ಅಂತ. ಹಾಗಂತೇಳಿ ಜಾಸ್ತಿ ಗ್ರ್ಯಾಂಡಾಗೂ ಕೂಡ ಸೆಲೆಕ್ಷನ್ ಮಾಡಿಬಿಡಿ, ಯಾಕೆಂದರೆ ತುಂಬ ಸಮಯ ಬೇಕಾಗುತ್ತೆ. ಸ್ಲೀವ್ಸಿಗೆಲ್ಲ ತುಂಬ ಗ್ರ್ಯಾಂಡಾಗಿದ್ದರೆ ನನಗೆ 2 ದಿನ 1 ದಿನ ಈ ರೀತಿಯಾಗಿ ವರ್ಕ್ಗೆ ಬೇಕಾಗುತ್ತೆ. ಆದಷ್ಟು ಕಡಿಮೆ ಡಿಸೈನ್ನ ನೀವು ಚಾಯ್ಸ್ ಮಾಡಿಕೊಡಿ ಅಂತ ಹೇಳಿದ್ದೆ. ಅವರೇ ಡಿಸೈನ್ನ ಚಾಯ್ಸ್ ಮಾಡಿ ಕಳಿಸಿದ್ರು. 1-2 ಗ್ರ್ಯಾಂಡಾಗಿ ಕೂಡ ಕಳಿಸ್ಕೊಟ್ಟಿದ್ರು. ಅದು ಬೇಡ, ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ ಅಂತೇಳಿ ಈ ರೀತಿಯಾಗಿ ಇವೆರಡನ್ನ ಒಪ್ಕೊಂಡು ಇದೆರಡನ್ನ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಡಿಸೈನ್ ವಾಪಸ್ಸು. ಆಯಿತು ಮಾಡಿಕೊಡಿ ಅಂತ ಹೇಳಿದರು. ಇವಾಗ ನಾನು ಏನು 2 ತೋರಿಸ್ತಿದ್ದೀನಿ ಅದಕ್ಕೆ ಅಮೌಂಟ್ ಹೇಳ್ತೀನಿ. ಸೀರೆ ಫಾಲು, ಲೈನಿಂಗು ಮತ್ತು ವರ್ಕು ಸ್ಟಿಚಿಂಗ್ ಎಲ್ಲರಿಂದ ಸೇರಿಸಿ 1200 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ. ವರ್ಕು ಸ್ಟಿಚಿಂಗು ಎಲ್ಲದರಿಂದ ಸೇರಿಸಿ ವರ್ಕ್ ಮಾಡಿ. ಬ್ಯಾಕಿಗೆಲ್ಲ ಬುಟ್ಟ ಬಂದಿದೆ, ಸ್ಲೀವ್ಸಿಗೂ ಬುಟ್ಟ ಬಂದಿದೆ, ಬಾರ್ಡರ್ ಲೈನ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವರ್ಕ್ ಅನ್ನೋದು ನಿಮಗೆ ಗೊತ್ತಿರ್ಬೋದು, ಕಾಣಿಸ್ತಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸಿತ್ತು ಕೂಡ ಇಲ್ಲಿ ನೋಡೋದಕ್ಕಂತೂ. ಎಲ್ಲದೂ ಕೂಡ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ವರ್ಕ್ಗೆ ಬೇರೆ ಸ್ಟಿಚಿಂಗ್ಗೆ ಬೇರೆ ಸಪ್ರೇಟಾಗಿ ಹೇಳಿ ಅಂತ ಹೇಳ್ತೀರಾ. ಆದಷ್ಟು ನನಗೆ ಬರುವಂಥ ಕಸ್ಟಮರಲ್ಲಿ ಎಲ್ಲೋ ಒಬ್ಬರೋ ಇಬ್ಬರು ಅಷ್ಟೇ ಟೈಲರ್ಸ್ಗಳು ವರ್ಕ್ ಮಾಡಿಸ್ಕೊಳ್ತದ್ದು. ಎಲ್ಲದೂ ಕೂಡ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡುವಂಥದ್ದು, ಪೂರ್ತಿ ಫಿನಿಶಿಂಗಿಗೆ ಅಂತ ನನಗೆ ಕೊಡುವಂಥದ್ದು. ಕುಚ್ಚಿಗೂ ಕೂಡ ಕಡಿಮೆ ನಾನು ಎಲ್ಲೂ ಬೇರೆ ಕಡೆ ಕೊಡೋದಿಲ್ಲ. ಕುಚ್ಚು ಕೂಡ ನಾನೇ, ಬೇಬಿ ಕುಚ್ಚು ಕೂಡ ನಾನೇ ಕಟ್ತೀನಿ. ಬೇಬಿ ಕುಚ್ಚಿಗೂ ಕೂಡ 200 ರೂಪಾಯಿ ಅಮೌಂಟ್ನ ತೊಗೋತೀನಿ. ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಇದೆಲ್ಲ ಕೂಡ ಒಂದು ಮದುವೆಗೆ, ಮಗನ ಮದುವೆಗೆ ಅಂತ ಅಮ್ಮ ಕೊಟ್ಟಿದ್ದಂಥ ಸೀರೆಗಳು. ಎಲ್ಲದೂ ಕೂಡ ಸಿಂಪಲಾಗಿ ವರ್ಕ್ ಮಾಡಿಕೊಡಿ, ಯಾವುದೇ ರೀತಿ ಡಿಸೈನ್ ಚಾಯ್ಸ್ ಇಲ್ಲ ನನಗೆ ಅಂತ ಹೇಳಿದರು. ರೆಗ್ಯುಲರ್ ಕಸ್ಟಮರು ತುಂಬ ವರ್ಷದಿಂದ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ಯಾವುದೇ ರೀತಿ ಡಿಸೈನ್ ಇಲ್ಲ, ಯಾವುದೇ ರೀತಿ ಅವರು ನೆಕ್ಕು ಬೇರೆ ಬೇರೆ ಥರನೂ ಕೂಡ ಸ್ಟಿಚ್ ಮಾಡಿಸ್ಕೊಡಲ್ಲ, ನಾರ್ಮಲ್ ಅಷ್ಟೇ ಅವರು ಸ್ಟಿಚ್ ಮಾಡಿಸ್ಕೊತಿದ್ದು. ಈಗ ಮದುವೆಗೆ ಅಂತ ಒಂದು 3ನ ಮಾತ್ರ ವರ್ಕ್ ಮಾಡಿಕೊಡಿ, ಸಿಂಪಲಾಗಿ ಮಾಡಿಕೊಡಿ ಅಂತ ಹೇಳಿದರು. ಸಿಂಪಲಾಗಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಎಲ್ಲ ಮಾಡೋದಕ್ಕೆ ಎಷ್ಟು ತಗೋತೀರಾ ಅಂತ ಕೇಳ್ತೀರಾ. ಕೆಲವು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೀನಿ, 700 750 ಈ ರೀತಿ ತೊಗೋತೀನಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋದಕ್ಕೆ ಪೂರ್ತಿಯಾಗಿ ಫಿನಿಶಿಂಗಿಂದ. ಕೆಲವೊಬ್ಬರು ನಾನು ಹೇಳ್ದಷ್ಟೇ ಅಮೌಂಟ ಕೊಡಲ್ಲ. ಇವಾಗ 750 ರೂಪಾಯಿ ಹೇಳಿದ್ದೀವಿ ಅಂದರೆ 700 ರೂಪಾಯಿ ಅಮೌಂಟ್ನ ಕೊಡ್ತಾರೆ. ಈ ರೀತಿಯಾಗಿ ಜಾಸ್ತಿಯಾಗಿ ಆರ್ಡ್ರ್ ಕೊಟ್ಟಾಗ, ಇವಾಗ 4-5 ಬ್ಲೌಸ್ಗಳನ್ನ ಕೊಟ್ಟಾಗ ನಾವು ಕೆಲವೊಂದು ಸಲ ಈ ರೀತಿಯೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ನಮಗೂ ಕೂಡ ಸ್ಟಿಚ್ ಮಾಡಿಕೊಡ್ತೀರಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಿರ್ತೀರಾ, ವರ್ಕ್ ಮಾಡಿಕೊಡ್ತೀರಾ ಅಂತ ಮೆಸೇಜ್ ಮಾಡ್ತಿರ್ತೀರಾ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ನಂಬರ್ನ ಕೊಟ್ಟಿದ್ದೀನಿ. ನಿಮಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ವರ್ಕ್ ಮಾಡಿಸ್ಕೋಬೇಕು ಅನ್ನೋ ಆಗಿದ್ರೆ ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೆಗೆದು ಯಾವುದೇ ಬ್ಲೌಸ್ ಕಳಿಸಿದ್ರು ಕೂಡ ನಾನು ಅಮೌಂಟ್ನ ತಿಳಿಸ್ಕೊಡ್ತೀನಿ. ನಿಮಗೆ ಬೇಕು ಅನ್ನೋ ಆಗಿದ್ರೆ ಕೊರಿಯರ್ ಮಾಡಿದ್ರು ಕೂಡ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೂಡ ಕಳಿಸ್ಕೊಡ್ತೀನಿ. ಯಾವ ಊರು ಏನು ಅಂತ ಕೇಳ್ತಿರ್ತೀರಾ. ಮಂಡ್ಯದಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರು. ಪದೇ ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತಿರ್ತೀನಿ. ಸುಮಾರು ವೀಡಿಯೋದಲ್ಲೇ ನಾನು ಅಡ್ರೆಸ್ನ ಹೇಳಿನೇ ವೀಡಿಯೋ ಮಾಡಿದ್ದೀನಿ. ಆದರೂ ಕೂಡ ಇರಲಿ ಅಂತೇಳಿ ಈ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಎಲ್ಲ ಡಿಸೈನ್ಸ್ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೆಗೆದು ನಮಗೆ ಕಳಿಸ್ಕೊಟ್ರೆ ನಾವು ಯಾವ ಬ್ಲೌಸಿಗೆ ಎಷ್ಟು, ಎಲ್ಲ ವೀಡಿಯೋದಲ್ಲೂ ಅಮೌಂಟು ಕೂಡ ತಿಳಿಸಿದ್ದೀನಿ. ನಾನು ಯಾವ ರೀತಿ ಎಲ್ಲ ತೊಗೋತೀನಿ ಅನ್ನೋದನ್ನು ಅಮೌಂಟು ಕೂಡ ತಿಳಿಸಿದ್ದೀನಿ. ಸಾಧ್ಯ ಆದರೆ ಮುಂದೆ ಇನ್ನೂ ಕೆಲವೊಂದಷ್ಟು ವೀಡಿಯೋನ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಕೊಟ್ರೆ ನಾವು ಅಮೌಂಟ್ ಎಷ್ಟು ಅಂತ ಕೂಡ ಹೇಳ್ತೀನಿ ವಾಟ್ಸಪ್ಪಲ್ಲಿ. ನಂಬರ್ನೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ.
ಮಾಡ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನಿಮಗೆ ನನಗೆ ಫೋನ್ ಮಾಡಿ ಕೂಡ ಕೇಳ್ಬೋದು. ಇಲ್ಲ ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವು ಅಮೌಂಟು ಕೂಡ ಹೇಳ್ತೀನಿ. ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಆಗಿದ್ರೆ ಕೂಡ ಫೋನ್ ಮಾಡಿ ನೀವು ಅಕ್ಕಪಕ್ಕ ಇಲ್ಲಿಯವರೇ ಆಗಿದ್ರೆ ಅಡ್ರೆಸ್ನ ತಿಳಿಸ್ಕೊಡ್ತೀನಿ, ಬಂದು ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ಕೊರಿಯರ್ ಮಾಡ್ತೀವಿ ಅಂದರೆ ಕೊರಿಯರ್ ಕೂಡ ಮಾಡ್ಬೋದು, ಸ್ಟಿಚ್ ಮಾಡಿ ಕೊರಿಯರ್ ಮಾಡಿಕೊಡ್ತೀನಿ. ಸ್ವಲ್ಪ ಸಮಯನ ಕೊಟ್ಟು ನೀವು ಮಾಡಿಕೊಟ್ರೆ ನಾವು ಕೂಡ ಚೆನ್ನಾಗಿಯೇ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಎಲ್ಲ ಡಿಸೈನ್ಸು ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ತುಂಬ ಜನ ಹೆಣ್ಮಕ್ಳು ಸರ್ಚ್ ಮಾಡ್ತಿರ್ತೀರಾ, ತುಂಬ ಜನ ಯೂಟ್ಯೂಬ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಫೋನ್ ಮಾಡ್ತಿರ್ತೀರಾ. ಎಲ್ರಿಗೂ ಹೇಳೋದು ಎಲ್ಲ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಿರ್ತೀರಾ. ಫೋನ್ ಮಾಡಿ ಎಲ್ಲಿ ಏನು ಅಂತ ಕೇಳ್ತಿರ್ತೀರಾ. ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಿ. ನೀವು ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ಆದಷ್ಟು ಫ್ರೀ ಮಾಡಿಕೊಂಡು ಒಂದು ವೀಡಿಯೋನ ಮಾಡೋಕ್ಕೋ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಆದಷ್ಟು ವೀಡಿಯೋಗೆ ಲೈಕ್ ಕೊಟ್ಟು ವೀಡಿಯೋನ ನೋಡಿ. ನಿಮಗಿಲ್ಲ ಅಂದರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾವುದೇ ರೀತಿ ಈ ರೀತಿ ಫಂಕ್ಷನ್ ಇದ್ದರೆ ಸ್ಟಿಚ್ ಮಾಡಿಸ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಈ ವಿಡಿಯೋಸ್ನ ನೋಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.